ಇನ್ನೂ ಮನ್ಗದೆ ಹಾಳೆ 7:15. ಹಿಂಗಾದ್ರೆ ಇವಳು ಕಾನ್ವೆಂಟ್ ಓದ್ಬೇಕಂತಕೋ. ಲೇ ಕಸ್ತೂರಿ, ಕಸ್ತೂರಿ, ಎದಳು ಎದಳು, 7:15 ಆಗೈತೆ ಟೈಮು. ಹಾಳೆ 7:15 ಅಜ್ಜಿ, ಎದ್ದೇಳ್ತೀನಿ ಕಣಜ್ಜಿ. ಸರಿ ಎದ್ಬಾ, ಎಣ್ಣೆಕ್ಳು ಇಷ್ಟೊತ್ತು ಗಂಟೆ ಮನೆ ಕತ್ತಾರ. ಎದಳು 7:15 ಆಯಿತು, ಇನ್ನೂ ಮನ್ಗವಳೆ. ಅಲ್ಲ ಆಲೆಯ 7:15 ಬಂದೈತೆ, ಒಂದು ಲೋಟ ಕಾಪಿ ಕೊಟ್ಟು ಬರ್ದೇವಳು ನನಗೆ. ಎಲ್ಲೋಗಿದ್ರಿ ಆಲೆಯ? ಹೋಟ್ಲು ತಕ್ಕ ಹೋಗಿದೆ ಕಣಮಿ, ಹೋಟ್ಲು ತಕ್ಕ ಹೋಗಿದೆ. ಹೋಟ್ಲು ತಕ್ಕ ಹೋಗ್ಬೇಡ, ಕಾಫಿ ಕುಡಿಬೇಡ ಅಂತ ಬಡ್ಕತಿನಲ್ಲಿ. ನನ್ನ ಮಾತು ಕೇಳಿಯಾ ನೀನು? ಏನೋ ಬಡ್ಸ್ಕತಿಕಂತಕೋ, ಹೋಟ್ಲು 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 ಅಂದ್ಕೊಂಡು. ಅದೇನೋ ಅಭ್ಯಾಸ ಆಗ್ಬಿಟ್ಟಿನಿ ಕಣಮಿ, ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟಿನಿ. ಮನಸ್ಸು ಎಳಿತದೆ, ಹೋಗ್ಬಾರ್ದು ಅನ್ಕೋತೀನಿ, ಆದರೂ ಮನಸ್ಸು ಎಳಿತದೆ ಕಣಮಿ. ಸರಿ ಕೂತ್ಕೋ. ಅದ್ಯಾಕೆ ಹಂಗೆ ನಿಂತಿದ್ದಿ? ಅಲ್ಲಕಂದ್ರಿ, ಅದೇನ್ರಿ ಕೋಡಂಗ ಅಷ್ಟು ಅಗ್ಲ ಬಿಟ್ಕೊಂಡಿದ್ದೀರಲ್ಲ ಬಿಳಿ ಕೂದ್ಲ? ಸರಿಯಾಗಾರ ಕಟ್ ಮಾಡಿಸ್ಕೊಂಬರಯ್ಯ, ಇಲ್ಲಾಂದರೆ ಕೂದಲೆಲ್ಲನೂ ಅದನ್ನೂ ಇರೋ ಕೂದಲು ಇದು ಮಾಡಿಸ್ಕೊ. ಅದೇನಪ್ಪ ಅದೇನೋ ಅಂತಾರಲ್ಲ, ಎಲ್ಲನೂ ಚೆನ್ನಾಗಿ ಬೋಳಿಸ್ಕೊ, ಸರಿ ಆಯ್ತದಲ್ಲ, ಮುಂಡ್ಗೆ ಕಾಣ್ಬೋದು. ಆ ಕಡೆ ಈ ಕಡೆ ಇಷ್ಟು ಕೂದಲು ಬಿಡ್ಕೊಂಡಿದೆಯಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ ನೀನು? ಅಯ್ಯೋ ಬಮ್ಮಿ, ಊರು ಹೋಗು ಅಂತದೆ, ಕಾಡು ಬಾ ಅಂತದೆ, ಇವಾಗ ಹೆಂಗಿದ್ರೆ ಏನು ಬಮ್ಮಿ? ಏನೋ ಮಾಡ್ಕಪ್ಪ, ನನ್ನ ಮಾತು ಕೇಳಿಯಾ ನೀನು? ನನ್ನ ಮಾತು ಕೇಳೋದಾಗಿದ್ರೆ ಏನೋ ಮಾಡ್ಬೋದಾಗಿತ್ತು ನಿನಗೆ, ಏನೋ ನೀನು ಇಷ್ಟ ಬಂದಂಗೆ ಮಾಡ್ಕೊ. ಅಲ್ಲಕಂದ್ರಿ, ನಿನ್ನ ಸೊಸೆಗೆ ಆಳೆ ಅರ್ಧ ಗಂಟೆ ಆಯಿತು ಕಾಫಿ ತಗೋಬಾಲೆ ಅಂತ ಹೇಳಿ, ಇನ್ನೂ ತನ್ನಿಲ್ವಲ್ಲ? ಹೇಳ್ಸಿಲ್ವೇನೋ ಕಣಮಿ, ಜೋರಾಗಿ ಹೇಳು, ಕೇಳಿಸ್ತದೆ. ಯಾಕೋ ರೀ, ನಮ್ಮ ರಾಧು ನೋಡ್ಕೊಬರ್ಬೇಕು ಅನ್ನಿಸ್ತೈತೆ ಕಂದ್ರಿ, ಭಾರಿ ನೆನಪಾಯ್ತಾಳೆ ನನಗೆ. ಕಣಮಿ, ಹೋಗಿ ಆಲೆ ಒಂದು 15 ದಿನ 20 ದಿನನೇ ಆಯಿತು, ಹೋಗಿ ಯಾರೂ ನೋಡ್ಕೊ ಬಂದಿಲ್ಲ, ಹೋಗ್ಬೇಕು ಕಣಮಿ. ಮರೇ ಇವಾಗ ಏನೂ ಕೆಲಸ ಇಲ್ಲ, ಬಾ ಹೋಗ್ಬಿಟ್ಟು ಬಂದ್ಬಿಡದ. ಸರಿ ಸರಿ, ಮಧ್ಯಾಹ್ನ ಮೇಲೆ ಹೋಗೋದಾ? ಅದೇನು ಮಾಡ್ಕೊಂಬಂತೆ. ಆಯ್ತು ಕಂದ್ರಿ, ಹೋಗೋದಾ? ಹೋಗಿ ನೋಡ್ಕೊಬರದ. ಅಲ್ಲ ಕಣ್ಮಗ, ಹೊಲ್ದ ಹತ್ರ ಹೋಗಿ ನೋಡೋದಲ್ವಾ, ತೋಟದ ಹತ್ರ ಏನು ತೆಂಗಿನಕಾಯೆಲ್ಲ ಬಿದ್ದವಂತೆಲ್ಲ ತಳ್ಳೆಲ್ಲವ? ಅವ್ವ, ನಾನು ಅಲ್ಲೇ ಹೋಗ್ಬಿಟ್ಟು ಬರ್ತಾವನ್ ಕಣವ, ಯಾವುದು ತೆಂಗಿನಕಾಯಿ ಏನು ಬಿದ್ದೇ ಇಲ್ವಲ್ಲವ? ಅಲ್ಲ ಕಣ್ಮಗ, ಸಾವಿತ್ರ ಕಂದ್ಲು ಹಾಕೋ ನಿಮ್ಮ ತೋಟದಲ್ಲಿ ತಳ್ಳೆಲ್ಲ ಬಿದ್ದೋಗವೆ ಅಂತ. ಇಲ್ಲ ಕಣವ, ಎಲ್ಲೋ ಎಳ್ನೀರು ಒಂದೊಂದು ಬಿದ್ದೋಗವೆ, ಅವಕ್ಕ ಅದನ್ನೇ ಕಾಯೆಲ್ಲ ಬಿದ್ದೋಗವೆ ಅಂದ್ಕೊಂಡವಳೆ. ಜಾಸ್ತಿ ಬಿದ್ದಿಲ್ಲ ಕಣವ, ಒಂದು 2-3 ಬಿದ್ದೋಗವೆ. ಲೋ ಸರಿ ಆಯಿತು, ಒಂಚೂರ ತೋಟದ ಕಡೆ ನಿಗಾ ತಗೋ. ನೀರು ಹಾಯ್ಸದ ಒಂದೇನಾರು ಮಾಡೋದು ಅನ್ನೋದು ಏನೂ ಇಲ್ಲ ನಿನಗೆ. ಓ, ಮಳೆನೇ ಇಲ್ವಾ ಒಂದು ವಾರ ಬಿಡ್ದಂಗೆ? ತಗೋ, ಇವಾಗ ನೀರು ಹಾಯ್ಸೋದ ಬೇಕಾದ್ರೆ, ಮಳೆ ಬಿದ್ದಾಗೆಲ್ಲ ನೀರು ಹಾಯಿಸ್ತಾರ ನಿಂಗೆ? ಅಲ್ಲ ಕಂಜಯ್ಯ, ಅಲ್ಲೊಂದು 10 ಕುಂಟೆ ಹಂಗೆ ಪಾಳು ಬಿದ್ದೈತಲ್ಲ, ಅಲ್ಲಿಗೆ ಜೋಳನಾರು ಹಾಕು, ಹಸೆಗಳಿಗಾದ್ರೂ ಮೇವಾಯ್ತದೆ. ಅಪ್ಪೋ, ಮೆಣಸಿನ ಗಿಡ ತಂದಿಡೋಣ ಅನ್ಕೊಂಡಿವ್ನಿ ಅಲ್ಲಿಗೆ. ಲೋ, ಮೆಣಸಿನ ಗಿಡ ವ್ಯವಸಾಯ ಮಾಡೋಕ್ಕಾಯ್ತದಲ್ಲ ನಿಂಗೆ? ಅದಕ್ಕೆ ಚೆನ್ನಾಗಿ ಔಷಧಿ ಹೊಡಿಬೇಕು, ಚೆನ್ನಾಗಿ ವ್ಯವಸಾಯ ಮಾಡಬೇಕು ಕಣ್ಲ, ಕಳಿಯೆಲ್ಲ ಬರ್ತದೆ. ಸುಮ್ ಕುತ್ಕೊಂಬಾರಯ್ಯ, ಮೆಣಸಿಕಾಯಿನಾರ ಹಾಕದ. ಓ ಸರಿನೇ ಹಾಕು ಇವನ್ಗೆ ಅಂದೆ. ಸಲ ಮೆಣಸಿಕಾಯಿ ಹೊಸಿ ಒಂದು ಇಟ್ಟಿತ್ತಾ? ನಿಂಗೆ ಗೊತ್ತಿಲ್ವಾ? ಅಶೋಕ ಮೂಲಮನೆ ಅಶೋಕಂಗೆ 2 ಲಕ್ಷ ಆಯ್ತಂತಲ್ರಿ ಮೆಣಸಿಕಾಯಿಲೆಯ. ಅದುವೇ ಅವನದಲ್ಲ, ಕಂಡೋರು ಹೊಲ ಮಾಡ್ಕೊಂಡು 2 ಲಕ್ಷ ಸಂಪಾದನೆ ಮಾಡೋನೆ. ನಾವು ಹೊಲ ಇಟ್ಕೊಂಡು ಏನು ಬೆಳೀತಲ್ವಲ್ಲ. ಕೂತ್ಕಮ್ಮಿ ಸುಮ್ಮನೆ, ಮೆಣಸಿಕಾಯಿಲಿ ಬರೀ ಲಾಭ ನೋಡಿದ್ಯಾ ಅಷ್ಟೇ ನೀನು. ಎಷ್ಟು ಕೆಲಸ ಐತೆ ಗೊತ್ತಮ್ಮಿ, ಔಷಧಿ ಹೊಡಿಬೇಕು, ಕಳೆ ಹಿಂದಾನೆ ಬರ್ತದೆ, ಹಿಂದ್ಗಟ್ಟಲೆಯ ಕಳೆ ಕಿಲ್ತಾನೆ ಇರಬೇಕು. ಲೋ ಜಯಣ್ಣ, ನಿಮ್ಮ ಅಪ್ಪನ ಮಾತು ಕೇಳ್ಬೇಡ, ಹೋಗು ಹಾಕು ಮೆಣಸಿನ್ಕಾಯಿಯ. ನಾವೇನು ಕಡಿಯಕ್ಕೆ ಹೋಯ್ತೀವ? ನಾನು ನೀನು ಹೆಂಡ್ತಿನ ಬೇಕಾದ್ರೆ ಕಳೆ ಕಿತ್ಕೊತೀವಿ. ಹೋಗು ಹಾಕು ಮೆಣಸಿನ್ಕಾಯ, ಮನೆಗಾದ್ರೂ ಆಯ್ತವೆ. ಕಣವ, ಹೇಳಿವ್ನಿ, ಒಂದು 5,000 ದುಡ್ಡು ಬೇಕಾಗಿತ್ತು ಮೆಣಸಿನ್ಕಾಯಿ ಗಿಡ ಹತ್ರಕ್ಕೆ. ಲೋ, ನನ್ನ ಹತ್ರ ಯಾವುದೂ ದುಡ್ಡಿಲ್ಲ ಕಣಪ್ಪ, ನನ್ನ ಹತ್ರ ಯಾವುದೂ ದುಡ್ಡಿಲ್ಲ. ನೀನು ಯಾವ ದುಡ್ಡು ಕೇಳ್ಬೇಡ. ಅವ ಕೊಡು, ಒಂದು 5,000 ಮೆಣಸಿನ್ಕಾಯಿ ಗಿಡ ಹತ್ರಕ್ಕೆ ದುಡ್ಡಿಲ್ಲಕಂತೆ. ಇಲ್ಲಾಂದ್ರೆ ಯಾರು ಕೇಳ್ತಿದ್ದೀನ, ಕೊಡ್ತೀನಿ ಕೊಂದು ಕೊಡವ, ನಿನ್ನ ದುಡ್ಡೇ ನಾನು ಮಾಡಿಕೊಬಿಡಕ್ಕಿಲ್ಲ. ಅಲ್ಲ ಕಣ್ಲ, ಹೋದ್ಸಲ ಹಿಂಗೆ ಹೇಳಿ 10,000 ಇಸ್ಕೋದೆ, ಅದೇನೋ ಮಾಡ್ತೀನಿ ಅಂತ, ಏನೋ ಕುಂಬಳ ಹಾಕ್ತೀನಿ ಅಂತ ಕೊಟ್ಟ ವಾಪಸ್ ನೀನು. ಕುಂಬಳ ಮಾರ್ಕೊಂಡು ಎಲ್ಲ ನಿನ್ನ ಜೋಬ್ಗಳು ಬಿಡ್ಕೊಂಡಲ್ಲ ದುಡ್ಡ. ಅವೋ, ಕುಂಬಳ ಲಾಸ್ ಆಯಿತು ಕಣವ, 1 ರೂಪಾಯಿ ಸಿಗಲಿಲ್ಲ ನನಗೆ. ಕುಂಬಳ ಏನು ರೇಟ್ ಸಿಗ್ತಾ ನಿಂಗೆ ಗೊತ್ತಿಲ್ವಾ? ಅವೋ, ಅದಕ್ಕೆ ಕುಂಬಳ ಲಾಸ್ ಆಯಿತು ಕಂತೆ, ಅದಕ್ಕೆ ಮೆಣಸಿನ್ಕಾಯಿ ಹಾಕೋದು ಅನ್ಕೊಂಡಿದ್ದೀನಿ ಕಂತೆ. ಕೊಡು, ಒಂದು 5,000 ಇದ್ದರೆ ನಿಜವಾಗ್ಲೂ ಕೊಡ್ತೀನಿ ಕಂತ ಕೊಡವ. ಅವಳಿಗೆ ಫೈನಾನ್ಸ್ ಎತ್ತ ಕೇಳಿನ್ಕಂತೆ, ಒಂದು ಫೈನಾನ್ಸಾ ಕೊಡು, ಕೊಟ್ಬಿಡ್ತೀನಿ ನಿನ್ನ ದುಡ್ಡ. ನನ್ನ ಹತ್ರ ಯಾವುದೂ ಇಲ್ಲ ಕಣಪ್ಪ, ನಾನು ಯಾವುದೂ ಕೇಳ್ಬೇಡ ನೀನು. ನಾನೇ ನನ್ನ ಮಗಳು ರಾಧನ ಮನೆಗೆ ಹೋಗಿ ಹಾಲೆ 1 ತಿಂಗಳಾಗಕ್ಕೆ ಬಂದೈತೆ, ಅವನಿಗೆ ಏನಾರು ತಗೋಗ್ಬಾರ್ದಾ? ಹೋದ್ರೆ ಐಕ್ಳುಗಳೆಲ್ಲ ಮುಖ ನೋಡ್ತವೆ, ಕೈ ಮುಖ ಎಲ್ಲ. ಒಂದು ಕೈಲಿ 2,000 ದುಡ್ಡು ಬೇಡವಾ? ಕೊಡು, ನೀನೇ 2,000 ರಾಧನ ಮನೆಗಾರ ಹೋಗ್ಬಿಟ್ಟು ಬರ್ತೀನಿ. ಅವ್ವ, ನನ್ನ ಹತ್ರ ಹಣೆಗೆ ಹಚ್ಕೋತೀನಿ ಅಂದರೂ ನಾ ಕಾಣಿಲ್ಲ ಕಣವ. ಹೆಂಗಪ್ಪ ಬೆಳಗಿರಾದ್ರೆ ಹೆಂಗೆ ಮಾಡೋದು ಅಂತ ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಹತ್ರ 4 ಕಾಣಿನೂ ದುಡ್ಡಿಲ್ಲ, ನಾನು 1 ರೂಪಾಯಿಯೂ ಕೇಳಬೇಡ. ಲೋ ಮಂತ್ ಇವಾಗ ಹೆಂಗ್ಲ ಮಾಡಿ ಮೆಣಸಿನ್ಕಾಯಿ ಗಿಡ ಹಾಕೋಕ್ಕೆ ಕೊಡಮ್ಮಿ, ಕೊಡ್ತನ್ಕಂತ ಒಂದು 5,000 ಇದ್ದರೆ. ಮರ್ಯಾದಿಂದ ಸುಮ್ಮನೆ ಕುತ್ಕೊಬಿಡು ನೀನು. ನೀನು ತಂದು ನನಗೆ ಕೊಡ್ತೀಯಾ? ಕೊಡು ಅಂತೀಯಲ್ಲ, ಯಾವ್ದು ಕೊಡು ದುಡ್ಡ ಕೊಡು ಅಂದ್ರೆ ನೀನು ದುಡಿಯೋಕೆ ಹೋಯ್ತಾ ದಿನ. ಗೃಹಲಕ್ಷ್ಮಿ ದುಡ್ಡು ಬಂದೈತಿಲ್ಲ, ಕೊಡಮ್ಮಿ ಒಂದು 5,000, ಏನಾಗ್ಬಿಡ್ತದೆ?